ಅಪ್ಪ ಅಮ್ಮ ಮಾರ್ಕೆಟಿಗೆ ಹೋಗಿದ್ರು, ತುಂಬ ಹೊತ್ತಾಯ್ತು ಅವ್ರು ಹೋಗಿ, ಇಷ್ಟೊತ್ತಾದರೂ ಬಂದಿಲ್ಲ. ನಿನ್ನ ಫೋನ್ ಕೊಡು, ನಾನು ಅವ್ರು ಕಾಲ್ ಮಾಡ್ತೀನಿ. ಮೇಡಮ್, ಅವ್ರು ಈಗ ತಾನೇ ಒಂದಾಗಿರೋ ಜೋಡಿ. ಮಾರ್ಕೆಟ್ಗೆಲ್ಲ 4 ಹೆಜ್ಜೆ ಓಡಾಡ್ಕೊಂಬರ್ತೀನಿ ಅಂತ ಹೋದ್ರು, ಅವ್ರು ಲೇಟಾಗೇ ಬರೋದು. ನೀವು ಆರಾಮಾಗಿರಿ, ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಆರಾಮಾಗಿ ಬರಲಿ. ಅಪ್ಪನೂ ಹೇಗೂ ಅವ್ರ ಜೊತೆನೇ ಇದ್ದಾರಲ್ಲ. ಸುಬ್ಬು ಮಾವ ಅವ್ರ ಜೊತೆ ಇದ್ರೆ ಆರಾಮಾಗಿ ಓಡಾಡ್ಕೊಂಡು ಹೆಂಗೆ ಸುಬ್ಬು ಬರ್ತಾರೆ ಅವರು? ಮೇಡಮ್, ಅಪ್ಪನಿಗೆ ಇದ್ರಲ್ಲ ಬುದ್ಧಿವಂತಿಕೆ ಸ್ವಲ್ಪ ಜಾಸ್ತಿನೇ ಇದೆ. ಮುದ್ದಾಗಿರೋ ಜೋಡಿ ಮಧ್ಯ ಮೂಗು ತೋರ್ಸಕ್ಕೆ ಹೋಗಲ್ಲ ಅಪ್ಪ, ಸ್ವಲ್ಪ ದೂರದಲ್ಲೇ ಇರ್ತಾರೆ. ಆದರೂ ನನಗೆ ಯಾಕೋ ಮನಸ್ಸು ಒಂಥರ ಕಿರಿಕಿರಿ ಆಗ್ತಿದೆ ಸುಬ್ಬು. ನೀನು ಫೋನ್ ಕೊಡು, ನಾನು ಒಂದ್ಸಲ ಕಾಲ್ ಮಾಡಿಬಿಡ್ತೀನಿ. ಆಯ್ತು, ತಗೊಳ್ಳಿ. ಓಹ್, ನೆನೆದವರ ಮನದಲ್ಲಿ ಅಂತ ಬಂದ್ಬಿಟ್ರಲ್ಲ. ಏನಾಯ್ತಪ್ಪ ನಿಮಗೆ? ಬ್ಯಾಂಡೇಜ್ ಯಾಕೆ ಹಾಕೊಂಡಿದ್ದೀರಾ? ಏನಾಯ್ತಪ್ಪ ಮಾವ? ಏನಾಯ್ತಪ್ಪ ಹಂಗೆ? ಅದು ದಾರಿಲಿ ಬರ್ಬೇಕಾದ್ರೆ ಅದೇನಾಯ್ತು ಅಂದ್ರೆ ಪುಟ, ನಾವು ದಾರಿಲಿ ಬರ್ತಾ ಇದ್ದಾಗ ಸಡನ್ ಆಗಿ ಒಂದು ಆಟೋ ಅಡ್ಡ ಬಂದ್ಬಿಡ್ತು. ಇವರು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಕಡೆ ತಿರುಗಿದ್ರ, ಆಗ ಮರ ಇತ್ತಲ್ಲ, ಹಣೆಗೆ ಸ್ವಲ್ಪ ಪೆಟ್ಟಾಯ್ತು ಅಷ್ಟೇ. ಏನಪ್ಪ ನೀವು ನೋಡ್ಕೊಂಡು ಓಡಾಡ್ಬೇಕು ತಾನೆ? ಅಲ್ಲಮ್ಮ, ನನಗೇನು ಹೆಚ್ಚು ಪೆಟ್ಟಾಗಿಲ್ಲ. ಸ್ವಲ್ಪ ಗಾಬರಿ ಆಯ್ತಲ್ಲ, ಮರ ಅಲ್ಲೇ ಇತ್ತಲ್ಲ, ಅದು ನೆರಳಲ್ಲಿ ಕೂತ್ಬಿಟ್ಟೆ. ಏನು ಸ್ವಲ್ಪ ಪೆಟ್ಟಾಯ್ತು ಅಷ್ಟೇ. ಯಜಮಾನ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ಆದರೆ ಇಷ್ಟೋ ತನಕ ಮೇಡಮ್ಮು ಅಪ್ಪ ಇಲ್ಲಿ ಅಪ್ಪ ಬಂದಿಲ್ವಲ್ಲ, ಅವ್ರಿಗೊಂದು ಫೋನ್ ಮಾಡೋ ಅಂತ ತುಂಬ ಗಾಬರಿ ಆಗಿಬಿಟ್ಟಿದ್ರು. ಮೋಸ್ಟ್ಲಿ ನಿಮ್ಗಾಗಿದ್ದು ಏಟು ಮೇಡಮ್ ಮನಸ್ಸಿಗೆ ಗೊತ್ತಾಗಿತ್ತು ಅನ್ಸುತ್ತೆ. ನಿಮಗೊಂದು ಚಿಕ್ಕ ಗಾಯ ಆದರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಅಪ್ಪ. ನಿಮ್ಮ ಮೈ ಮೇಲೆ ಆಗೋ ಗಾಯ ಮಾತ್ರ ಅಲ್ಲಪ್ಪ, ನಿಮ್ಮ ಮನ್ಸಿಗೆ ಒಂದು ಸಣ್ಣ ನೋವಾದರೂ ನನಗೆ ಅಳುನೇ ಬಂದಂಗೆ ಆಗುತ್ತೆ. ನೀವಂದ್ರೆ ನನ್ನ ಪ್ರಾಣ ಅಪ್ಪ. ಅಯ್ಯೋ, ನನ್ಗೇನಾಗುತ್ತಮ್ಮ, ನೀನು ಸಣ್ಣದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು. ಅಮ್ಮ, ಆ ಆಟೋದನ್ನ ಸುಮ್ಮನೆ ಬಿಡಬಾರ್ದಿತ್ತು, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅಯ್ಯೋ ಪಾಪ, ಅದರಲ್ಲಿ ಅವನ ತಪ್ಪು ಏನೂ ಇರಲಿಲ್ಲ ಪುಟ, ಎಲ್ಲ ಅಚಾನಕ್ ಆಗೋಯ್ತಲ್ವಾ ಅಷ್ಟೇ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನೋಡಿದ್ರಾ, ಅದಕ್ಕೆ ನಾನು ಹೇಳಿದ್ದು, ಶ್ರಾವಣಿ ಗಾಬರಿ ಮಾಡ್ಕೋತಾಳೆ, ಅಲ್ದಲ್ಲೇ ಅವಳು ಕೋಪನೂ ಬರುತ್ತೆ. ಗೊತ್ತಾಯ್ತು ಯಜಮಾನ್ರೆ. ಶ್ರಾವಣಿ ಅಮ್ಮವರು ಗಾಬರಿ ಆದರೆ ಹೇಗೋ ಸಮಾಧಾನ ಮಾಡಿಬಿಡ್ಬೋದು, ಆದರೆ ಕೋಪ ಬಂದರೆ ಜ್ವಾಲಾಮುಖಿನೇ, ಎಲ್ಲ ಅವ್ರ ಅಮ್ಮನ ಥರ. ಅಪ್ಪ, ಬೇರೆ ಏನಾದರೂ ವಿಷಯ ಇತ್ತಾ? ಇಲ್ಲಪ್ಪ, ಏನಿಲ್ಲ. ಅದೇ ಯಜಮಾನ್ರೆ ಹೇಳಿದ್ರಲ್ಲ, ಪುಟ್ಟ ಆಕ್ಸಿಡೆಂಟ್ ಕಣೋ ಅಷ್ಟೇ. ಇಲ್ಲ, ಅಪ್ಪನೂ ಯಜಮಾನ್ರು ಇಬ್ಬರು ಸೇರಿ ಏನೋ ಮುಚ್ಚಿಡ್ತಾ ಇದ್ದಾರೆ. ಅಯ್ಯೋ, ನನ್ನ ಫೋನ್ ರಿಂಗ್ ಆಗ್ತಿದೆ. ನಾನು ನೋಡ್ತೀನಿ ರೀ ಮೇಡಮ್. ಸಾವಿತ್ರಿ? ಶ್ರಾವಣಿ ಶ್ರಾವಣಿ ಮೇಡಮು ಆಚೆ ಇದ್ದಾರೆ. ಯಾಕೇನಾಯ್ತು? ಯಾಕೆ ಅಳ್ತಿದ್ಯಾ? ಸುಬ್ಬಣ್ಣ, ಯಜಮಾನ್ರು ಹೆಂಗವ್ರೆ? ಯಜಮಾನ್ರು ಚೆನ್ನಾಗಿದ್ದಾರೆ ಸಾವಿತ್ರಿ, ನೀನ್ ಯಾಕೆ ಕೇಳ್ತಿದ್ಯಾ? ಇದಕ್ಕಿದ್ದಂಗೆ ಯಜಮಾನ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ? ನೀನ್ ಹುಷಾರಾಗಿದ್ಯಾ ತಾನೆ? ನನ್ಗೇನಾಗಿಲ್ಲ ಸುಬ್ಬಣ್ಣ, ಆದ್ರೆ ಯಜಮಾನ್ರಿಗೆ ಏನಾದ್ರು ಆಗ್ಬಿಡುತ್ತೇನೋ ಅನ್ನೋ ಭಯ ಆಗ್ತೇಯ. ಯಜಮಾನ್ರಿಗೆ ಇವತ್ತು ಆಕ್ಸಿಡೆಂಟ್ ಆಯ್ತು. ಅವ್ರಿಗೆ ಏಟಾಗಿದ್ದು ನಿನ್ಗೆ ಗೊತ್ತಾಯ್ತು? ಆಕ್ಸಿಡೆಂಟಾ? ಅದೆಲ್ಲ ಏನಿಲ್ಲ ಸುಬ್ಬಣ್ಣ. ಈ ವಿಜಯಾಂಬಿಕಾ ಶ್ರಾವಣಿ ಮೇಲಿರೋ ಕೋಪಕ್ಕೆ ಯಜಮಾನ್ರ ಮೇಲೆ ಕಲ್ಲು ಹೊಡೆಸಿದಾಳೆ. ಸಾವಿತ್ರಿ, ಏನ್ ಹೇಳ್ತಿದ್ಯಾ ನೀನು? ಹೌದು ಸುಬ್ಬಣ್ಣ, ನೇರವಾಗಿ ನಿಂತು ಎದುರಿಸೋ ಧೈರ್ಯ ಈ ವಿಜಯಾಂಬಿಕಾಗೆ ಎಲ್ಲಿದೆ? ವಿಜಯಾಂಬಿಕಾ ಫೋನಲ್ಲಿ ಮಾತಾಡ್ತಿದ್ದನ್ನ ಕೇಳಿದೆ. ಶ್ರಾವಣಿ ವಿಜಯಾಂಬಿಕಾಗೆ ಸವಾಲು ಹಾಕಿದ್ದಕ್ಕೆ ವಿಜಯಾಂಬಿಕಾ ಸೇಡ್ ತೀರ್ಸ್ಕೊಂಡವಳೆ. ಇದೆಲ್ಲ ಆದ್ರೂ ಅದ್ಯಾವ್ರು ಇವ್ರಿಗೆ ಶಿಕ್ಷೆನೆ ಕೊಡ್ತಾ ಇಲ್ಲ. ಯಜಮಾನ್ರಿಗೆ ಮೋಸ ಮಾಡಿ ಈ ಮನೆ ಆಸ್ತಿ ಎಲ್ಲ ಕಿತ್ಕೊಂಡ್ರು. ಅಷ್ಟು ಸಾಲದು ಅಂತ ಈ ರೀತಿ ನೋವು ಬೇರೆ ಕೊಡ್ತಾವಳೆ. ಸರಿ ಸಾವಿತ್ರಿ, ಈಗ ನಮ್ಗೆ ವಿಷಯ ಹೇಳ್ದಲ್ಲ,
ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀನು ಧೈರ್ಯವಾಗಿರು ಸಾವಿತ್ರಿ. ಸರಿ. ಇಷ್ಟೆಲ್ಲ ಆದರೂ ಯಜಮಾನ್ರು ಏನಕ್ಕೆ ನಮ್ಮಿಂದ ವಿಷಯ ಮುಚ್ಚಿಟ್ರು? ನಾವು ದಾರಿಲಿ ಬರ್ತಾ ಇದ್ದಾಗ ಸಡನ್ ಆಗಿ ಒಂದು ಆಟೋ ಅಡ್ಡ ಬಂದ್ಬಿಡ್ತು. ಇವರು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಕಡೆ ತಿರುಗಿದ್ರ ಆಗ ಮರ ಇತ್ತಲ್ಲ, ಹಣೆಗೆ ಸ್ವಲ್ಪ ಪೆಟ್ಟಾಯ್ತು ಅಷ್ಟೇ. ಈ ವಿಜಯಾಂಬಿಕಾ ಶ್ರಾವಣಿ ಮೇಲಿರೋ ಕೋಪಕ್ಕೆ ಯಜಮಾನ್ರ ಮೇಲೆ ಕಲ್ಲು ಹೊಡೆಸಿದ್ದಾಳೆ. ಶ್ರಾವಣಿ ವಿಜಯಾಂಬಿಕಾಗೆ ಸವಾಲು ಹಾಕಿದ್ದಕ್ಕೆ ವಿಜಯಾಂಬಿಕಾ ಸೇಡ್ ತೀರ್ಸ್ಕೊಂಡವಳೆ. ಸುಬ್ಬು, ಏನಾಯ್ತು? ಯಾಕೆ ಹಿಂಗೆ ಕೂತ್ಬಿಟ್ಟೆ? ಏನೋ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಮೇಡಮ್. ಸುಬ್ಬು, ಏನೋ ಮುಚ್ಚಿಡ್ತಿದ್ಯಾ ನೀನು. ನಂಗೆ ಯಾರ್ದೋ ಕಾಲ್ ಬಂತಲ್ಲ, ಯಾರ್ದು? ಅದು ಸಾವಿತ್ರಿ ಫೋನ್ ಮಾಡಿದ್ಲು. ಸಾವಿತ್ರಿನಾ? ಅವಳಿಗೇನಾದ್ರೂ ಆಯ್ತಾ? ಯಾರಾದ್ರೂ ಏನಾದ್ರೂ ತೊಂದರೆ ಕೊಟ್ರಾ? ಇಲ್ಲ ಮೇಡಮ್, ಸಾವಿತ್ರಿಗೆ ಯಾರಿಂದ ಏನೂ ತೊಂದರೆ ಆಗಿಲ್ಲ. ಆದರೆ ವಿಜಯಾಂಬಿಕನಿಂದ ಯಜಮಾನ್ರಿಗೆ ತೊಂದರೆ ಆಗಿದೆ. ಅಪ್ಪನ ತೊಂದರೆ ಆಗಿದೆಯಾ? ಏನು ತೊಂದರೆ ಆಗಿದೆ? ಯಜಮಾನ್ರು ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ರು ಮೇಡಮ್. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಏಟಾಗಿಲ್ಲ. ವಿಜಯಾಂಬಿಕಾ ಒಂದಷ್ಟು ಜನ ಹುಡುಗರನ್ನ ಕಳಿಸಿ ಯಜಮಾನ್ರ ಮೇಲೆ ಕಲ್ಲು ಬಿಸಾಕ್ಸಿದ್ದಾಳೆ. ನೀವು ಅವಳ ಬ್ಯಾನರ್ ಮೇಲೆ ಕಲಿಸಿದ್ರಲ್ಲ ಮೇಡಮ್, ಅದಕ್ಕೆ ಯಜಮಾನ್ರ ಮೇಲೆ ಸೇಡ್ ತೀರಿಸ್ಕೊಂಡಿದ್ದಾಳೆ. ಇಲ್ಲ ಸುಬ್ಬು, ಇನ್ನು ನಾವು ಅಣ್ಣ ಸುಮ್ಮನೆ ಬಿಡಬಾರ್ದು. ಹಾಗಂತ ನಾವು ದುಡುಕಿ ಏನೂ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ ಮೇಡಮ್. ಮೊದಲೇ ಯಜಮಾನ್ರ ಮೇಲೆ ಎಲ್ಲ ತಪ್ಪು ತಿಳ್ಕೊತಾ ಇದ್ದಾರೆ, ಕೆಟ್ಟ ಕೆಟ್ಟ ಆಪಾದನೆಗಳು ಹೊರಿಸ್ತಾ ಇದ್ದಾರೆ, ನ್ಯೂಸು ಮೀಡಿಯಾ ಅಂತ ಏನೇನೋ ಆಗ್ಬಿಡುತ್ತೆ ಮೇಡಮ್. ನಾವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು, ಇಲ್ಲಾಂದರೆ ಎಲ್ಲ ತಪ್ಪು ನಮ್ಮ ಮೇಲೆ ಬಂದ್ಬಿಡುತ್ತೆ. ಇದೆಲ್ಲದ್ರ ಮಧ್ಯ ನಾವು ದುಡುಕಿ ನಿರ್ಧಾರ ತಗೊಂಡ್ರೆ ಯಜಮಾನ್ರ ಮೇಲೆ ಮತ್ತೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನಿಜ ಸುಬ್ಬು, ಆದರೂ ಅವಳನ್ನ ಸುಮ್ಮನೆ ಬಿಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಏನು ಮಾಡೋದು ಮೇಡಮ್? ಈಗ ಅವಳ ಹತ್ರ ದುಡ್ಡಿದೆ, ಅಧಿಕಾರದಲ್ಲಿರೋರೆಲ್ಲ ಅವಳು ಹಿಂದೆ ಇದ್ದಾರೆ. ಅವಳು ಗೆಲ್ಬೋದು ಅನ್ನೋ ಭ್ರಮೆ ಇರ್ತಾಳೆ. ಅವಳನ್ನು ಸೋಲ್ಸೋದಕ್ಕೆ ನಾವೇನಾದರೂ ಪ್ರಯತ್ನ ಮಾಡಲೇಬೇಕು ಮೇಡಮ್. ಅದಕ್ಕೆ ನಾವೀಗ ಅವಳನ್ನ ಸೋಲ್ಸೋದಕ್ಕೆ ಬೇರೆ ಥರನೇ ಯೋಚನೆ ಮಾಡಬೇಕು. ಹೇಗಂದರೆ ಅವಳ ಹತ್ರ ಪವರ್ ಇದೆಯಲ್ಲ, ಆ ಪವರ್ನ ಮೊದಲು ಕಿತ್ಕೋಬೇಕು.